ಹಾಯ್, ವೆಲ್ಕಮ್ ಟು ರಾಧಾಕೃಷ್ಣ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಫ್ಯಾಮ್ಲಿ. ಓಕೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಯಾರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದಾರೆ ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಕಮೆಂಟ್ಸನ್ನು ಹಾಕಿ ಅಂತ ಕೇಳ್ತಾ ಮೈ ವ್ಯೂವರ್ಸ್ಗೋಸ್ಕರ ಇವತ್ತು ಏನು ಪ್ರಶ್ನೆ ಅಂತಂದರೆ, ಒಬ್ಬರು ಕೇಳಿದರು ಕರೆಂಟ್ ಸಿಚುವೇಶನ್ ಹೇಗಿರುತ್ತೆ ನಮ್ಮದು ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ಇವತ್ತು ಅಂತ ಕೇಳೋಣ ಅಂತಂದು ಅದಕ್ಕೋಸ್ಕರ ಕಾರ್ಡೆಲ್ಲ ಶಫಲ್ ಮಾಡಿಟ್ಟಿದ್ದೀನಿ. ಇವಾಗ ಕರೆಂಟ್ ಸಿಚುವೇಶನ್ ಏನಿದೆ ನಿಮ್ಮ ಲೈಫಲ್ಲಿ, ಓಕೆ, ಅದು ನೋಡೋಣ. ಹಾಗಾದರೆ ಏನಾಗ್ಬೋದು ನಿಮ್ಮ ಲೈಫಲ್ಲಿ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನಾಗ್ಬೋದು, ನೆಕ್ಸ್ಟು 3 ಮಂತ್ಸಲ್ಲಿ ಏನಾಗ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಆಲ್ರೆಡಿ ಕಾರ್ಡನ್ನು ಶಫಲ್ ಮಾಡಿಟ್ಟಿದ್ದೀನಿ. ಓಕೆ ಓಕೆ ಬನ್ನಿ ನೋಡೋಣ ಅಂತ ಹೇಳ್ತಾ, ಏಸ್ ಆಫ್ ಪೆಂಟಿಕಲ್ಸ್, ದ ಹೈ ಪ್ರಿಸ್ಟಸ್, 8 ಆಫ್ ಕಪ್ಸ್, ಹ್ಯಾಪಿ ಫ್ಯಾಮಿಲಿ. ಕಾರ್ಡ್ ಕಾಣ್ತಾ ಇದೆಯಾ ಕರೆಕ್ಟಾಗಿ? ಓಕೆ ಓಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಏನಾಗಿದೆ ಅದರಲ್ಲಿ. ಇವಾಗ ನಿಮ್ಮ 3 ಮಂತ್ಸಲ್ಲಿ ಏನಾಗ್ಬೋದು ಅಂತಂದರೆ, ಯಾರೊಬ್ಬರು ತುಂಬ ಪ್ರಶ್ನೆ ಕೇಳಿದರು, ಅವ್ರಿಗೋಸ್ಕರ ಅಂತಲ್ಲ, ಎಲ್ರಿಗೂ ಇದು ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಇನ್ನೊಂದು 3 ಮಂತ್ಸ್ ಬೇಕಾಗುತ್ತೆ. ಓಕೆ, ಇವಾಗ ಸದ್ಯದ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂದರೆ, ತುಂಬ ನೆಗೆಟಿವಿಟಿ ಆಗಿದೆ. ನೆಗೆಟಿವಿಟಿ ಆಗಿಬಿಟ್ಟು ನಿಮಗೆ ಕಣ್ಮುಂದೆ ವಿಷಯ ಎಲ್ಲ ಕಣ್ಮುಂದೆ ಎಲ್ಲ ವಿಷಯ ನಡೀತಾ ಇರುತ್ತೆ, ನಿಮ್ಮ ಕಣ್ಮುಂದೆ ಎಲ್ಲ ಆಗ್ತಾ ಇರುತ್ತೆ. ಬಟ್ ನಿಮಗೇನು ಅಂತ ಅರ್ಥ ಆಗ್ತಿಲ್ಲ. ಏನಕ್ಕಂದರೆ ಕಣ್ಣು ಕಟ್ಟಿದ್ದಾರೆ, ನಿಮ್ಮ ಕೈ ಕಾಲು ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಏನು ಮಾಡಬೇಕಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಏನಾಗ್ತಾಯಿದೆ ನಿಮಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಏನಕ್ಕೆ ನಿರ್ಧಾರ ತೊಗೊಳ್ಳಿ, ನಾನು ಏನು ಏನಕ್ಕೆ ತೊಗೊಳ್ಳಿ ಅಂತಂದ್ಬಿಟ್ಟು ನಿಮ್ಮ ಪರಿಸ್ಥಿತಿ ಇವಾಗ ಈ ಥರ ಆಗಿದೆ. ಅದಕ್ಕೋಸ್ಕರ ನೀವು ತುಂಬ ಒದ್ದಾಡ್ತಾ ಇದ್ದೀರಾ, ತುಂಬ ಸಂಕಟ ಪಡ್ತಾ ಇದ್ದೀರಾ, ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ನಿಮಗೆಲ್ಲ ಟ್ಯಾಲೆಂಟ್ ಇದೆ, ಬಟ್ ಅದು ಹೊರಗಡೆ ಬರ್ತಿಲ್ಲ. ಏನಕ್ಕಂದರೆ ತಲೆ ಕಟ್ಟಾಕ್ಬಿಟ್ಟಿದ್ದಾರೆ, ಕಣ್ಣು ಕಟ್ಟಾಕ್ಬಿಟ್ಟಿದ್ದಾರೆ. ಆಮೇಲೆ ನಿಮ್ಮ ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದಾರೆ, ಮುಂದುವರಿಬಾರ್ದು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನಿಮಗೆ ತುಂಬ ಸ್ಟ್ರಗಲ್ ಆಗ್ತಿದೆ, ತುಂಬ ನೋವಾಗ್ತಾಯಿದೆ. ನೀವು ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ. ಕಣ್ಮುಂದೆ ಎಲ್ಲ ನಡೀತಾ ಇದೆ, ಯಾವುದು ಏನಂತ ಗೊತ್ತಾಗ್ತಾಯಿಲ್ಲ. ಹುಡುಕಾಟ ಆಗ್ತಾಯಿದೆ ಜೀವನದಲ್ಲಿ. ಏನೋ ಹುಡುಕಾಡ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ. ಅಂದರೆ ಫುಲ್ ಆಫ್ ನೆಗೆಟಿವಿಟಿ ಆಗಿದೆ. ಏನಕ್ಕೆ ನೆಗೆಟಿವಿಟಿ ಆಗಿದೆ ಅಂದರೆ, ನಿಮಗೆ ಹ್ಯಾಪಿ ಫ್ಯಾಮಿಲಿ ಸಿಗಬಾರ್ದು, ನೀವು ಖುಷಿಯಾಗಿರಬಾರ್ದು, ನಿಮ್ಗೆ ಅವಕಾಶಗಳು ಸಿಗಬಾರ್ದು, ನೀವು ಅಂದ್ಕೊಂಡಿದ್ದ ಪ್ರೀತಿ ನಿಮಗೆ ಸಿಗಬಾರ್ದು, ನಿಮ್ಮನ್ನು ಹುಡ್ಕೊಂಡು ಬರಬಾರ್ದು, ನೀವು ಒಂಥರ ಒಂಟಿಯಾಗಿ ಇರಬೇಕು ಅಂತಂದು ನಿಮ್ಮ ಶತ್ರುಗಳ ಉದ್ದೇಶ ಆಗಿದೆ. ಇವಾಗ ಅವ್ರ ಉದ್ದೇಶ ಆ ಥರ ಆದರೆ ಡಿವೈನ್ ಏನು ನಿಮಗೆ ಮೆಸೇಜ್ ಕೊಡುತ್ತೆ? ಓಕೆನಾ, ಅವರು ಎಷ್ಟೇ ಪ್ರಯತ್ನ ಹಾಕಿದರೂ ನಿಮಗೊಂದು ಬೆಳಕನ್ನೋದು ಖಂಡಿತವಾಗ್ಲೂ ಆ ದೇವರು ಕೊಟ್ಟೇ ಕೊಡ್ತಾನೆ ಅಲ್ವಾ. ಎಷ್ಟೇ ಜನ ಕೊಲ್ಲೋರು ಇರ್ಬೋದು, ಹೆಜ್ಜೆಗೂ ಕೊಲ್ಲೋರು ಇರ್ಬೋದು, ಆದರೆ ಕಾಪಾಡೋನು ದೇವರು ಒಬ್ಬನು ಇದ್ಬಿಟ್ರೆ ಇವರೆಲ್ಲ ಯಾರು ನಮಗೆ ಬೇಡ ಅನ್ನಿಸ್ತಾ ಇದೆ. ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮಗೆ ಸುಮಾರು ಜನ ಚೂರಿ ಹಾಕಿಬಿಟ್ಟಿದ್ದಾರೆ ಆಲ್ರೆಡಿ. ನಿಮ್ಮ ಸುಖ ಸಂತೋಷ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈ ನಿಮಗೆ ಎಷ್ಟೊಂದು ಅವಕಾಶಗಳಿದ್ರೆ ನನಗದು ಬೇಡ, ನನಗಿನ್ನೇನು ಬೇಡ, ನನಗೆ ಜೀವನನೇ ಬೇಡ, ನಾನು ಎಂಡ್ ಮಾಡ್ಕೊಳ್ತೀನಿ ಅಂತ ನೀವು ಹೋಗ್ತಾ ಇದ್ದೀರಾ. ಆ ಥರ ಮಾಡಬೇಡಿ. ನೀವೊಂದು ಸ್ಟಾರ್ ಇದ್ದೀರಾ. ನಿಮ್ಗೆ ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ, ಯು ಆರ್ ಒಂದು ಸ್ಟಾರ್. ನೀವು ಒಂದು ಬೆಳಕು, ಬೇರೆಯವ್ರಿಗೂ ಬೆಳಕು ಕೊಡೋ ನೀವು ಸ್ಟಾರ್. ಹಾಗಾಗಿ ನಿಮ್ಗೆ ಇಷ್ಟೊಂದು ಸ್ಟ್ರಗ್ಲಿಂಗು, ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ನೋವು, ಇಷ್ಟು ಅವಮಾನ, ಇಷ್ಟು ನಿಮಗೆ ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಆ ದೇವರು ನಿಮಗೆ ಕೈ ಬಿಡೋದಿಲ್ಲ. ಎರಡು ಅಷ್ಟು ಕಾರ್ಡ್, ನೀವು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬರ್ತಾ ಇದೆ. ನೀವು ಅಂದ್ಕೊಂಡಿದ್ದು ಕೆಲಸ ಸಕ್ಸಸ್ ಆಗುತ್ತೆ. ದ ಹೈ ಪ್ರೆಸ್ಟಸ್ ಬಂದಿದೆ.
ನಿಮ್ಗೆ ಎಂಥದ್ದೇ ಪರಿಸ್ಥಿತಿ ಬರಲಿ ಡಿವೈನ್ ಕಡೆಯಿಂದ ನಿಮ್ಗೆ ಮೆಸೇಜ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅವ್ರು ಎಷ್ಟೇ ನೆಗೆಟಿವಿಟಿ ಮಾಡಲಿ, ಎಷ್ಟೇ ತೊಂದರೆ ಮಾಡಲಿ, ನಿಮ್ಮ ಸುಖ ಸಂತೋಷನ ಅವ್ರು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದೆ. ಅವಕಾಶಗಳು ಮತ್ತೆ ಬರ್ತಾ ಇದೆ, ಮತ್ತೆ ನಿಮ್ಮದು ರಿಯೂನಿಯನ್ ಆಗುತ್ತೆ, ಮತ್ತೆ ಜೀರೋದಿಂದ ನೀವು ಮತ್ತೇನು ಮಾಡಬೇಕಾಗುತ್ತೆ, ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ಅಂದ್ಕೊಂಡಂಥ ವ್ಯಕ್ತಿ ಯಾಕೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಅವ್ರಿಗೆ ತುಂಬ ನೆಗೆಟಿವಿಟಿ ಆಗಿದೆ. ಅವ್ರು ಬರೋದಿನ್ನು 1 ಇಯರ್ ಆಗುತ್ತೆ. ಇದು ಇಯರ್ ಕಾರ್ಡ್, ಇದು ಇಯರ್ ಆಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ನಿಮಗೆ ಮುಂದೆ ಬರೋವಂಥ ಅವಕಾಶಗಳು ಅಥವಾ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಯಾವುದು ಹಾವಿರುತ್ತೋ ಯಾವುದು ಚೇಳಿರುತ್ತೋ, ಯಾವ ವ್ಯಕ್ತಿ ಹೇಗಿರ್ತಾರೋ ಏನು, ಎಲ್ಲರನ್ನು ಬೆಳ್ಳಗಿರೋದಲ್ಲ ಹಾಲಲ್ಲ ಅಂತ ನಂಬಕ್ಕೆ ಹೋಗ್ಬೇಡಿ. ಯಾವುದು ನಿಮ್ಮ ಡಿವೈನ್ ಯಾವುದು ಅದ್ರ ಮೇಲೆ ಹೆಸರು ಬರೆದಿದೆ ಅದನ್ನು ಮಾತ್ರ ತೊಗೊಳ್ಳಿ. ಎಲ್ಲದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ಅವಕಾಶಗಳು ಅಷ್ಟೇ, ತುಂಬ ಅವಕಾಶಗಳು ಬರುತ್ತೆ. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತಂದರೆ ನಿಮ್ಮ ಹೆಲ್ತ್ ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡುತ್ತಾ, ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ, ಅದಕ್ಕಿದ್ರೆ ಮಾತ್ರ ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಗೊತ್ತಿಲ್ಲದ ವಿಷಯಗಳಿಗೆ ಕೈ ಹಾಕಿ ಕಚ್ಚಿಸ್ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಹುತ್ತಾ ಇದೆ, ಕೈ ಹಾಕಿಬಿಟ್ರೆ ಹಾವು ಕಚ್ಚೆ ಬಿಡುತ್ತೆ ಅಲ್ವಾ. ಹಾಗಾಗಿ ಯಾವ ವಿಷಯ ನಿಮ್ಗೆ ಪರ್ಫೆಕ್ಟಾಗಿದೆ ಆ ವಿಷಯದ ಬಗ್ಗೆ ಮಾತ್ರ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರೆದ್ರೆ ಬೆಟ್ರು ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲದು ಅದು ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದರೆ ಎಲ್ಲ ಏನಾಗ್ಬಿಡುತ್ತೆ, ಯಾವುದು ಕರೆಕ್ಟಾಗಿ ಕಂಪ್ಲೀಟಾಗಿ ಆಗೋದಿಲ್ಲ. ನಿಮಗೆ ಯಾವುದು ಪರ್ಫೆಕ್ಟ್ ಆಗುತ್ತೆ, ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಯಾವುದ್ರಿಂದ ಇಂಟ್ರೆಸ್ಟ್ ಇದೆ ನಿಮಗೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಬರಬಾರ್ದು ಅಂತಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಹ್ಯಾಪಿ ಫ್ಯಾಮಿಲಿ ಬರುತ್ತೆ. ಓಕೆ, ನೀವು ಮನೆ ಖಂಡಿತವಾಗ್ಲೂ ಕಟ್ತೀರಾ, ಗೃಹ ಪ್ರವೇಶ ಮಾಡ್ತೀರಾ, ಕಾರ್ ತೊಗೊಳ್ತೀರಾ, ಖಂಡಿತವಾಗ್ಲೂ ನಿಮಗೆ ಅದೃಷ್ಟ ಇದೆ ಅಂತ ಹೇಳ್ತಿದ್ದಾರೆ. ಕಿತ್ಕೊಳ್ಳೋರು ಎಷ್ಟು ಕಿತ್ಕೊಂಡಿರ್ಬೋದು ಅವರು, ಆಯಿತಾ, ಕಿತ್ಕೊಂಡಿರ್ಬೋದು. ಅದ್ರ ಬಟ್ ನಿಮಗೆ ದೇವರು ಕೊಡೋರು ಅಂತ ಒಬ್ರು ಇದ್ದಾಗ ಇವ್ರು ಕಿತ್ಕೊಳ್ಳೋರು ಏನು ಮಾಡ್ತಾರೆ, ಇಷ್ಟು ಜನ ಅಲ್ಲ ಎಷ್ಟೊಂದು ಜನ ಇದ್ರೂ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದೆರಡು ಕಾರ್ಡ್ ನೋಡೋಣ. ಇದರ ಏಂಜಲ್ಸ್ ಪ್ಲೀಸ್ ಇನ್ನೊಂದೆರಡು ಗೈಡೆನ್ಸ್ ಕೊಡಿ ಮೈ ವ್ಯೂವರ್ಸ್ಗೋಸ್ಕರ. ಈ ರೀಡಿಂಗ್ ಇನ್ನು 3 ಮಂತ್ಸಿಗೆ ಅನ್ವಯಿಸುತ್ತೆ ಅನಿಸುತ್ತೆ ನನಗೆ. ಈ ರೀಡಿಂಗನ್ನು ಯಾವಾಗಲಾದರೂ ನೋಡ್ಬೋದು, ಅನ್ವಯ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ, ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. ಓಕೆ, ನೋಡಿ, ನೀವು ಶ್ರಮ ಪಟ್ಟಿದ್ದಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತಂದು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರಲ್ಲ ಅದಕ್ಕೆ ಅಷ್ಟೇ ಬರೋದು ಪ್ರತಿಫಲ ಅಂತಂದು ಹೇಳ್ತಾ ಇದೆ. ಇನ್ನು ಅವಕಾಶಗಳು ನಿಮಗೆ ಏನೋ ಒಂದು ಪ್ರಾಬ್ಲಮ್ ಬರೋದಿದ್ರೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಬಿಟ್ಟು ಹೋಗೋ ಚಾನ್ಸಸ್ ಇದೆ. ಹೋಗಬೇಡಿ, ಆ ಥರ ನಿಂತು ಆ ಸಮಸ್ಯೆ ಏನಂತ ಎದುರಿಸಿ ಅಂತ ಹೇಳ್ತಾ ಇದೆ. ಈಗ ಏನೋ ಬಂದುಬಿಡ್ತು, ಏನೋ ನಿಮ್ಮ ತೊಂದರೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನೀವು ಅದರಿಂದ ಓಡಿ ಹೋದರೆ ಅದರ ಅರ್ಥ ಇಲ್ಲ. ಕನಸುಗಳು ನೋಡಿ, ಆ ಡಿವೈನ್ ನಿಮಗೆ ರಕ್ಷಣೆ ಆಗಿದೆ. ನೀವು ಕೂತರು ನಿಂತರು ಆ ಡಿವೈನ್ ನಿಮಗೆ ಎಂಥ ನೆಗೆಟಿವಿಟಿ ಮಾಡಿದ್ರು ರಕ್ಷಣೆ ಅನ್ನೋದು ಕೊಡ್ತಾ ಇದೆ. ನಿಮಗೊಂದು ಪ್ರೊಟೆಕ್ಷನ್ ಅನ್ನೋದು ಇದೆ ಅಂತ ಹೇಳ್ತಾ ಇದೆ. ಕಿಂಗ್ ಆಫ್ ಸೋರ್ಸ್ ಇದೆ. ನಿಮ್ಮ ಆನ್ಲೈನ್ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಆಮೇಲೆ ನಿಮ್ಮ ಸಬ್ಸ್ಕ್ರೈಬರ್ ತುಂಬ ಚೆನ್ನಾಗಿ ಆಗ್ತಾರೆ. ಆಮೇಲೆ ನಿಮ್ಮದು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿರೋದನ್ನು, ತುಂಬ ಕಠೋರವಾಗಿದ್ದರೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಸಾಫ್ಟಾಗಿದ್ದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೆ. ಏನಾಗಿದೆಯೋ ಅದನ್ನು ಕೂತು ಬಗೆಹರಿಸಿದ್ರೆ ಸರಿ ಹೋಗುತ್ತೆ. ನೋಡಿ, ನಿಮ್ಮನ್ನು ಯಾರು ಬೇಡ ಅಂತ ಧಿಕ್ಕರಿಸಿ ಹೋಗಿದ್ರೆ ಅವರೇ ಬರೋದ್ರಲ್ಲಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅವ್ರಿಗೊಂದು ನಿಮಗೊಂದು ಅವಕಾಶ ಹುಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಅವರು ಕಮಿಟ್ಮೆಂಟ್ ಕೊಡೋದಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಇನ್ನು ಮುಂದೆ ಸಾಕು, ಇನ್ನು ಮುಂದೆ ಕಮಿಟ್ಮೆಂಟ್ ಕೊಡೋಣ ಅಂತಂದು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಶ್ರಮ ಪಡ್ತಾ ಇದ್ದೀರಾ, ದೇವ್ರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಇದಕ್ಕೆ ನೀವು ಶ್ರಮ ಪಟ್ಟಿದ್ದಕ್ಕೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಸಿಕ್ಕೇ ಸಿಗುತ್ತೆ. ನಿಮಗೆ ಬೆನ್ನಿಗೆ ಮೋಸ ಮಾಡಿ ಯಾರು ಹೋಗಿದ್ರಲ್ಲ ಆ ವ್ಯಕ್ತಿ ಮತ್ತೆ ಬರ್ತಾರೆ. ಆ ವ್ಯಕ್ತಿ ಬಂದರೆ ನೀವು ಒಪ್ಕೊಳ್ತೀರಾ, ನಿಮಗೆ ಬಿಟ್ಟಿದ್ದು. ನಿಮಗೆ ಎಷ್ಟು ಅವಮಾನ ಮಾಡಿ ನೋವು ಮಾಡಿ ಆ ವ್ಯಕ್ತಿ ನಿಮ್ಗೆ ಬಿಟ್ಟು ಬೇಡ ಅಂತ ಬಿಟ್ಟು ಹೋಗಿದ್ರಲ್ಲ, ಮತ್ತು ಆ ವ್ಯಕ್ತಿ ಖಂಡಿತವಾಗ್ಲೂ ಬರೋದ್ರಲ್ಲಿದ್ದಾರೆ. ಖಂಡಿತವಾಗ್ಲೂ ಕ್ವೀನ್ ಆಫ್ ಸೋರ್ಸ್ ಇದೆ. ನೀವು ಒಪ್ಕೊಳ್ಳಲ್ಲ ಅನಿಸುತ್ತೆ, ನನಗನ್ಸಿದ ಮಟ್ಟಿಗೆ ಒಪ್ಕೊಳ್ಳಲ್ಲ ನೀವು. ಏನಕ್ಕಂದರೆ ಕ್ವೀನ್ ಆಫ್ ಸೋರ್ಸ್ ಬಂದಿದೆ. ನಾನು ಒಂಟಿಯಾಗೇ ಇರ್ತೇನೆ ಅಂತಂದು ನಿಮ್ಮ ಅಭಿಪ್ರಾಯ ಇದೆ. ಅದು ನಿಮ್ಮ ಜೀವನ, ನಿಮ್ಮ ಇಷ್ಟ. ಅದು ಹೇಗಿರ್ತಾರೋ ನಿಮ್ಮ ವೈಯಕ್ತಿಕ ನೀವು ಅನುಭವಿಸಿದ ನೋವನ್ನು ನಾವು ಅನುಭವಿಸಿರಲ್ಲ. ಹಾಗಾಗಿ ನಿಮ್ಮ ಆ ವ್ಯಕ್ತಿ ಮತ್ತೆ ರಿಟರ್ನ್ ಬಂದರೆ
ಮತ್ತು ಈ ವ್ಯಕ್ತಿ ಬದಲಾಗ್ತಾನ ಇಲ್ವಾ ನೋಡೋಣ. ಆ ವ್ಯಕ್ತಿ ಮತ್ತೆ ಅದೇ ಥರ ಬುದ್ಧಿ ಇರುತ್ತಾ ಅಂತ ನೋಡೋಣ. ಓಕೆನಾ. ಕ್ವೀನ್ ಆಫ್ ಸೋರ್ಸ್ ಬಂದಿದೆ. ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಒಂದು ಡಿವೈನ್ ಗೈಡೆನ್ಸ್ ಸಿಗೋದ್ರಲ್ಲಿದೆ. ಆ ವ್ಯಕ್ತಿ ಖಂಡಿತವಾಗ್ಲೂ ಬದಲಾಗ್ತಾನೆ. ನೀವು ಯಾರು ಬಿಟ್ಟು ಹೋಗಿದಾರಲ್ಲ ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಬಂದರೆ ಒಪ್ಕೊಳ್ತೀರಾ ಬಿಡ್ತೀರಾ ನೋಡಿ. ಒಪ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಿದೆ. ಬಟ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಪ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆ. ಏನಕ್ಕಂದರೆ ಅದು ಡಿವೈನ್ ಫೆಮಿನೈನು ಆಗಿರ್ತಾರೆ ಅವರು, ಅದಕ್ಕೋಸ್ಕರ. ನಿಮ್ಗೆ ಯಾರಿಗೆ ಆದರೂ ಸೋಲ್ಮೇಟ್ ಅಂದ್ರೇನು, ಟ್ವಿನ್ ಫ್ಲೇಮ್ ಅಂದ್ರೇನು ಅಂತ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಬೇಕು ಅಂತಂದರೆ ಕೇಳಿ, ನಾನು ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ. ಅವ್ರು ಯಾಕೆ ವಾಪಸ್ ರಿಟರ್ನ್ ನಿಮ್ಮ ಹತ್ರ ಬರ್ತಿದ್ದಾರೆ ಅಂದರೆ ನೀವೊಂದು ಅದೃಷ್ಟ ಅವ್ರಿಗೆ, ನೀವೊಂದು ಅದೃಷ್ಟ ಆಗಿರೋದ್ರಿಂದ ಅವ್ರು ನೀವೇ ಬೇಕು ಅಂತ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಬಿಟ್ಕೊಡೋಕೆ ಅವ್ರಿಗೆ ನೋಡಿ ಖಂಡಿತವಾಗ್ಲೂ ಇಷ್ಟ ಅಲ್ವಾ. ಜಸ್ಟಿಸ್. ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅವ್ರಿಗೆ ಒಂದು ಅದೃಷ್ಟನ ಯಾರಾದರೂ ಕೈಯಿಂದ ಕಳ್ಕೊಳ್ತಾರೆ, ಚಾನ್ಸೇ ಇಲ್ಲ. ಹಾಗಾಗಿ ಅವರು ರಿಟರ್ನ್ ಮತ್ತೆ ನೀವೇ ಬೇಕು ಅಂತ ಬರ್ತಿದ್ದಾರೆ. ಯಾವಾಗಲೂ ಕೆಟ್ಟ ಮೇಲೆ ಬುದ್ಧಿ ಬರೋದಂತೆ, ಆಯಿತಾ. ನಾನು ತಪ್ಪು ಮಾಡಿದಾಗ ಅದ್ರ ಬೆಲೆ ಏನನ್ನೋದು ಗೊತ್ತಾಗೋದು. ಕೆಟ್ಟಬೇಕು ಫಸ್ಟು, ಕೆಟ್ಟ ಮೇಲೆ ಯಾರು ಏನು ಅಂತಂದು ವ್ಯಕ್ತಿತ್ವ ಗೊತ್ತಾಗುತ್ತೆ. ಹಾಗಾಗಿ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಪದೇ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ದ ಟವರ್ ಕಾರ್ಡ್ ಬರೋದ್ರಲ್ಲಿದೆ. ಆ್ಯಂಡ್ 5 ಆಫ್ ಪೆಂಟಿಕಲ್ ಇದೆ. ದ ಟವರ್ ಕಾರ್ಡ್ ನಿಮ್ಮ ಬಗ್ಗೆ ಅವರು ಏನೋ ಒಂದು ವಿಷಯ ಗೊತ್ತಾಗಿದೆ. ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ನೆಗೆಟಿವ್ ಸ್ಪ್ರೆಡ್ ಮಾಡಿಬಿಟ್ಟು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವರೇ ವರ್ಡ್ ಕಾರ್ಡ್. ನಿಮಗೆ ಪ್ರೊಟೆಕ್ಷನ್ ಇದೆ. ಅವ್ರು ಯಾರೇ ನಿಮ್ಗೆ ಅವಮಾನ ಮಾಡಿ, ಯಾರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾಡಿದ್ರು ಆ ದೇವರು ಅನ್ನೋದು ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಥರ ಸುಮಾರು ಜನ ಬಂದು ನಿಮ್ಗೆ ಏನೇ ತೊಂದರೆ ಕೊಟ್ಟರು ಆ ಡಿವೈನ್ ಮಾತ್ರ ನಿಮ್ಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ನೀವು ಎಂಥ ಸಂದರ್ಭದಲ್ಲೇ ಇರು, ನಾನು ಮಾತ್ರ ನಿನ್ನ ಮೇಲೆ ಎತ್ತೇನೆ ಅಂತಂದು ಚಾಲೆಂಜ್. ಡಿವೈನ್ ಹಾರ್ಟ್ ಬ್ರೇಕ್ ಆಗಿದೆ. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಇದ್ದೀರ. ಹಾಗಾಗಿ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ. ಇದು ಡಿವೈನ್ ಜೋಡಿ ಆಗಿರೋದ್ರಿಂದ ಬಿಟ್ಟು ಹೋಗೋಕ್ಕೆ ಚಾನ್ಸ್ ಇಲ್ಲ. ಡಿವೈನೇ ಹಾಗೆ. ಡಿವೈನು ಅದು ಒಂದು ಪಾಠ ಕಲಿಸುತ್ತೆ. ಆ ಟೈಮಲ್ಲಿ ಒಂದು ಪಾಠ ಕಲಿಸುತ್ತೆ. ಮತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮನಸ್ಸು ಪರಿವರ್ತನೆ ಆಗಿ ಖಂಡಿತವಾಗ್ಲೂ ನಿಮ್ಮ ಬಾಳಿಗೆ ಒಂದು ಬೆಳಕು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ತುಂಬ ಕೊರಗಕ್ಕೆ ಹೋಗ್ಬಿಡಿ. ನನ್ನ ವ್ಯೂವರ್ಸು ಅವರು ವಾಪಸ್ ಬರ್ತಾರಾ, ಅವ್ನು ಬರ್ತಾನ, ಹೋಗ್ತಾನ, ಮತ್ತು ಥರ್ಡ್ ಪಾರ್ಟಿ ಜೊತೆ ಇರ್ತಾನ ಅಂತ ಕೇಳ್ತಿದ್ದಾರೆ. ಆ ಥರ ಖಂಡಿತವಾಗ್ಲೂ ಈ ಸರಿ ಅವರು ಬಂದರೆ ಹೋಗೋದಿಲ್ಲ. ಏನಕ್ಕಂದರೆ ಅವರಿಗೆ ಬುದ್ಧಿ ಆಗಿರುತ್ತೆ. ಅವ್ರಿಗೆ ಯಾವ್ದು ಸರಿ, ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀನಿ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಲೈಫಲ್ಲಿ ಯಾವುದನ್ನು ಸರಿ ದಾರಿ ತೊಗೊಂಡು ಹೋಗಬೇಕು ಅಂತಂದು ಇವಾಗ ಕರೆಕ್ಟಾಗಿ ಅವ್ರಿಗೆ ಡಿವೈನ್ ಗೈಡೆನ್ಸ್ ಕೊಡೋದ್ರಿಂದ ಅವ್ರು ಸರಿಯಾದದ್ದನ್ನೇ ಅವರು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಇವಾಗ ಸದ್ಯದಲ್ಲಿ ಅವರು ಥರ್ಡ್ ಪಾರ್ಟಿಯಲ್ಲಿದ್ದಾರೆ. ಓಕೆ. ಆ ಥರ್ಡ್ ಪಾರ್ಟಿ ಅಂಥವ್ರು ಗೊತ್ತಾಗಿ ರಿಟರ್ನ್ ಅವರು ಬರ್ತಾರೆ. ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಬರ್ತಾರೆ. ಯಾರು ಏನೇ ಅಂದರೂ ಕೇರ್ ಮಾಡಲ್ಲ ಅವರು. ನೋಡಿ, ತುಂಬ ಜನ ಅವ್ರ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದರು, ತುಂಬ ಅವಮಾನ ಮಾಡಿದ್ರು. ಅವ್ರು ಏನೂ ಕೇರ್ ಮಾಡಲ್ಲ. ಏನಕ್ಕಂದರೆ ಸ್ಟಾರ್ ಯಾವಾಗಲೂ ಸ್ಟಾರ್ ಜೊತೆನೇ ಇರಬೇಕಲ್ವಾ. ನೋಡಿ, ಎರಡು ಸ್ಟಾರ್, ಇದು ಸ್ಟಾರ್. ಈ ಸ್ಟಾರಿಗೆ ಇದು ಎಷ್ಟೇ ಅವಮಾನ ಮಾಡಿದ್ರು ಅದು ಈ ಸ್ಟಾರ್ ಜೊತೆ ಸೇರಲೇಬೇಕಲ್ವ. ಹಾಗಾಗಿ ದ ಚಾರಿಯಟ್ ಕಾರ್ಡ್ ಬಂದಿದೆ. ಅವರು ಮುಖವಾಡ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಇವಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದು ಮನಸ್ಸಿನ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಮುಖವಾಡ ಹಾಕ್ಕೊಂಡು ಕೂತಿದ್ದಾರೆ. ಕಿಂಗ್ ಆಫ್ ಕಪ್ಸ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲೊಂದು ಮೆಜಿಷಿಯನ್ ಆಗೋದ್ರಲ್ಲಿದೆ. ಖಂಡಿತವಾಗ್ಲೂ ಮೆಜಿಷಿಯನ್ ಆಗುತ್ತೆ. ಇದು ಅಷ್ಟು ಕಾರ್ಡು, ಒಳ್ಳೆ ಕಾರ್ಡೇ ಇದು. ನಿಮ್ಮ ಒಂದು ಲೈಫು ಸುಸೂತ್ರವಾಗಿ ಸುಲಲಿತವಾಗಿ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ. ಇವಾಗ ಡಿವೈನ್ ಏನು ಗೈಡೆನ್ಸ್ ಕೊಡ್ಬೋದು ಒಂದು 3 ಮಂತ್ಸಿಗೆ ನನ್ನ ವ್ಯೂವರ್ಸ್ಗೋಸ್ಕರ ಡಿವೈನ್ಸ್ ಏನು ಗೈಡೆನ್ಸ್ ಕೊಡ್ಬೋದು ನಿಮಗೆ? ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಕರೆಕ್ಟಾಗಿ ಮಾತಾಡಿದರೆ ಯಾವ ಸಮಸ್ಯೆನೂ ಇರಲ್ಲ. ಮಾತು ಒಂದು ಈಗ ಏನಾಗಿದೆ ಸಮಸ್ಯೆ, ಇಷ್ಟೊಂದು ಸಮಸ್ಯೆ ಬರೋದಕ್ಕೆ ಕಾರಣ
ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಲ್ಲ, ಏನಾಗಿದೆ ಏನಿಲ್ಲ ಯಾಕೆ ಅಂತ ಒಂದು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿದರೆ ನೀವು ತುಂಬ ಸ್ಟ್ರಗಲ್ ಮಾಡೋದು ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಿಂದ ನಿಮ್ಮ ಲೈಫಲ್ಲಿ. ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಮತ್ತು ಯಾವಾಗ ನಾವು ಕರೆಕ್ಟಾಗಿರೋ ಟೈಮು ನೋಡೋಣ. ಹಾಗಾದರೆ ಪ್ಲೀಸ್ ಏನ್ಸಲ್ಲ, ಅದೇ 3 months ಒಂದು ಸ್ವಲ್ಪ ಬೇಕಾಗುತ್ತೆ, ಇನ್ನೂ ಸ್ವಲ್ಪ. ಪ್ಲೀಸ್ ಏನ್ಸಲ್ ಗೈಡೆನ್ಸ್ಗೆ ಟ್ರಸ್ಟ್. ನೀವು ನಂಬಿಕೆ ಯಾರ ಮೇಲೆ, ನಿಮ್ಮ ಗುರುಗಳ ಮೇಲೆ, ಹಾಗೆ ನಿಮ್ಮ ಡಿವೈನ್ ಮೇಲೆ, ಹಾಗೆ ನಿಮ್ಮ ವ್ಯಕ್ತಿ ಮೇಲೆ ನೀವು ನಂಬಿಕೆ ಇಟ್ಟಾಗ ಮಾತ್ರ ಇದು ಸುಲಲಿತವಾಗಿ ಸರಳವಾಗಿ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಈ ನಂಬಿಕೆ ಇಲ್ಲದಕ್ಕೋಸ್ಕರ ಇಷ್ಟೊಂದು ಆಗಿದೆ ಅಂತ. ಈ ಕೆಲವೊಂದೆಲ್ಲ ಜೋಡಿನ ಡಿವೈನೇ ಮಾಡಿಬಿಟ್ಟಿದ್ದಾರೆ. ಡಿವೈನಿಗೋಸ್ಕರ ಬೈದಿರ್ತೇವೆ ನಾವು, ಏನಿದು ಈ ಥರ ಆಗಿದೆ ನನ್ನ ಲೈಫು ಅಂತಂದ್ಬಿಟ್ಟು. ಎಸ್, ನೀವೇನು ಅಂದ್ಕೊಂಡಿದ್ರೆ ಅದು ನೋ ಆಗುತ್ತೆ, ಖಂಡಿತವಾಗ್ಲೂ ನೀವು ಎಸ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಡಿವೈನನ್ನು ಯಾವತ್ತೂ, ದೇವರನ್ನು ಯಾವತ್ತೂ ಬೈಬಾರ್ದು. ಯಾವತ್ತೂ ನಮ್ಮ ಕಷ್ಟಕ್ಕೆ ನಮ್ಮ ಕರ್ಮನೇ ಸಾಕ್ಷಿ ಆಗಿರೋದ್ರಿಂದ ನಾವು ಆ ದೇವರನ್ನು ಹೊಣೆ ಮಾಡಬಾರ್ದು ಅಂತಂದು ನಾನು ಸ್ವಲ್ಪ ಪಾಠ ಕಲ್ತಿದ್ದೀನಿ. ಏನಕ್ಕೆಂದರೆ ನಾನು ಅಷ್ಟೇ ತುಂಬ ಕೋಪ ಮಾಡ್ಕೊಂಡಿದ್ದೀನಿ ದೇವ್ರಿಗೋಸ್ಕರ. ಇಲ್ಲ, ತಪ್ಪಾಯಿತು, ಸಾರಿ. ರಿಕವರಿ ಆಗುತ್ತೆ, ಬಿ ಅಸರ್ಟಿವ್. ಓಕೆ, ರಿಕವರಿ ಆಗುತ್ತೆ. ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಖಂಡಿತವಾಗ್ಲೂ ಹಾರ್ಟ್ ಚಕ್ರ ಓಪನ್ ಮಾಡ್ಕೊಳ್ಳಿ. ಧ್ಯಾನ ಮಾಡಿ. ಓಕೆ, ವ್ಯೂವರ್ಸ್ಗೋಸ್ಕರ 3 months ರೀಡಿಂಗು ಇದು ನೋಡಿದರೆ ನಿಮಗೆ ಕರೆಕ್ಟಾಗಿ ಮೆಸೇಜ್ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗ್ಲೂ ನೋಡಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲನ್ನು ಅಂತ ಕೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಈ ರೀಡಿಂಗನ್ನು ನನ್ನ ಕೃಷ್ಣನ ಪಾದಕ್ಕೆ ಅರ್ಪಿಸ್ತಾ ನಾನು ನಿಮ್ಮಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.